ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ನೂತನ ವರ್ಷಕ್ಕೆ ನಾವು ಕಾಲಿಟ್ಟು ಇವಾಗಲೇ ಈ ತಿಂಗಳು ನಮಗೆ ಮುಗಿತಾ ಬರ್ತಾ ಇದೆ. ಆದರೂ ಕೂಡ ನಾವು ಕೆಲವೊಂದು ಕುಟುಂಬಗಳನ್ನು ಸಂದರ್ಶಿಸುವಾಗ ಅಥವಾ ಕೆಲವೊಂದು ಸಭೆಯಲ್ಲಿ ಸೇರಿ ಬರುವಂಥ ದೇವರ ಭಕ್ತರು ಇವತ್ತು ಕೂಡ ದೇವರಲ್ಲಿ ನಾವಿದ್ದರೂ ದೇವರ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ನಾವು ಹೋಗ್ತಾ ಬರ್ತಾ ಇದ್ದರೂ ಕೂಡ ಸೈತಾನನು ಕೆಲವರನ್ನು ಈ ಮಾತುಗಳ ಮೂಲಕವಾಗಿ ನಾಲಿಗೆಯಿಂದ ಪಾಪಗಳು ಮಾಡುವಂಥ ಒಂದು ಪ್ರೇರೇಪಣೆ ಕಾರ್ಯಗಳು ಜರುಗಿಸಲ್ಪಡ್ತಾ ಇದ್ದಾನೆ. ಹಾಗಾಗಿ ಆ ಸೈತಾನನ್ನು ಪ್ರೇರೇಪಿಸಲ್ಪಡುವಂಥ ಮಾತುಗಳನ್ನು ಕಡಿವಾಣ ಹಾಕಬೇಕಾಗಿದೆ. ಹೇಗೆ ಈ ಒಂದು ಕಾರ್ಯಗಳು ಕುರಿತಾಗಿ ನಾವು ಕಡಿವಾಣ ಹಾಕಿಕೊಳ್ಳೋದು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಮತ್ತು ಯಾವ ಯಾವ ವಿಷಯದಲ್ಲಿ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ನಾಲಿಗೆಯಿಂದ ಪಾಪಗಳು ನಡೆದು ಹೋಗ್ತಾ ಇದೆ ಅನ್ನುವಂಥ ಒಂದು ವಿಷಯಕ್ಕೆ ಬರುವಾಗ ಇವತ್ತು ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಕೆಲವೊಂದು ಆತ್ಮೀಯ ಸ್ನೇಹಿತರಲ್ಲಿ ಈ ಒಂದು ನಾಲಿಗೆಯಿಂದ ಪಾಪಗಳು ಮಾಡುವಂಥ ಒಂದು ಕಾರ್ಯಗಳನ್ನು ಕಂಡು ಬರ್ತಾ ಇದೆ. ದೇವರ ಮಾತನ್ನು ಧ್ಯಾನ ಮಾಡುವಾಗ ಆ ಮಾತಿನಲ್ಲಿ ನಾವು ನೋಡುವಾಗ ಮಾತಿಗೂ ದೇವರ ಮಾತಿಗೂ ನಮ್ಮ ಮಾತುಗಳಿಗೂ ವ್ಯತ್ಯಾಸಗಳು ನೋಡುವಾಗ ಯೇಸು ಸ್ವಾಮಿಯಾದರೂ ಆತನು ಯಾವ ಒಂದು ಪಾಪವನ್ನು ಮಾಡಲಿಲ್ಲ ಮತ್ತು ತನ್ನ ನಾಲ್ಗೆ ಮೂಲಕವಾಗಿ ಕೂಡ ಯಾವ ಒಂದು ಪಾಪಗಳನ್ನ ಆತನು ಮಾಡಲಿಲ್ಲ. ಆತನು ಮಾತನಾಡುವಾಗ ಬಹಳ ಒಂದು ಹುಷಾರಾಗಿ ಬಹಳ ಒಂದು ದೇವರ ಒಂದು ಭಯ, ತಾನು ದೇವರಾಗಿದ್ದರೂ ಕೂಡ ಆತನು ದೇವರಿಗೆ ಭಯಪಡುವಂತಹ ಮತ್ತು ದೇವರ ಕಾರ್ಯಚಟುವಟಿಕೆಗಳನ್ನು ಮಾಡುವಂತಹ ಸ್ವಾಮಿಯಾಗಿದ್ದರು. ಅವರು ನಮಗೆ ಮಾದರಿ ತೋರಿಸಿ ಹೋಗಿದ್ದಾರೆ ಮತ್ತು ಅನೇಕ ಶೋಧನೆಗಳು ಬರುವಾಗ ಅವುಗಳನ್ನ ಅವರು ಜಯಿಸ್ತಾ ಬಂದಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಹಾಗಾಗಿ ಇವತ್ತು ದೇವ ಭಕ್ತರಾಗಿರುವಂಥ ನಾವುಗಳು ಆತನನ್ನು ಮಾದರಿಯನ್ನು ಅನುಸರಿಸುವಂಥದ್ದು ಬಹಳ ಒಳ್ಳೆಯದು. ನಾಲಿಗೆಯಿಂದ ಭಾಳಷ್ಟು ಪಾಪಗಳು ನಡೆದು ಹೋಗ್ತಾ ಇದೆ. ನಾವು ಹೇಗೆ ಎಂಬುದಾಗಿ ನೋಡೋದಾದರೆ ನಾವು ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನದಲ್ಲಿ ಆ ಮಾತುಗಳನ್ನು ಧ್ಯಾನ ಮಾಡುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ಆಣೆ ಇಡಬಾರ್ದು ಎಂಬುದಾಗಿ. ಹೌದು, ನಾಲಿಗೆಯಿಂದ ಈ ಪಾಪಗಳು ಜರುಗಲ್ಪಡ್ತಾ ಇದೆ. ಹೌದು ಅಂದರೆ ಹೌದು, ನಿಜವಾದರೆ ನಿಜ, ಸತ್ಯವಾದರೆ ಸತ್ಯ. ಹಾಗಾಗಿ ಯಾವುದ್ರ ಮೇಲೆ ಆಣೆ ಇಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ನಾಲಿಗೆಯಿಂದ ಅನೇಕ ಪಾಪಗಳಲ್ಲಿ ಈ ನಾಲಿಗೆಯಿಂದ ಉಂಟಾಗುತ್ತಿರುವಂಥ ಒಂದು ಪಾಪ ಆಣೆ ಇಡುವುದು. ನಾವು ಇದರ ಕುರಿತಾಗಿ ಬಹಳ ಜಾಗ್ರತೆಯಲ್ಲಿ ನಾವು ಮಾತನ್ನು ಮಾತಾಡಬೇಕಾಗಿದೆ. ಹಾಗಾಗಿ ನಾವು ಹಾಗೆ ಮತ್ತೆ ಸತ್ಯವೇದದಲ್ಲಿ ಧ್ಯಾನ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ದೇವರ ಆತ್ಮನು ತಿಳಿಸಲ್ಪಡುವಂಥ ಒಂದು ಮಾತು, ಈ ಮಾತುಗಳನ್ನು ನೀವು ಕೂಡ ಅನುಸರಿಸಿ, ನೀವು ಮಾದರಿನ ಅನುಸರಿಸಿ, ನೀವುಗಳು ಈ ಮಾತುಗಳಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಅವುಗಳಿಂದ ಪಾಪಗಳು ನಡೀತಾ ಇದೆಯಾ ಎಂಬುದಾಗಿ ತಿಳಿದುಕೊಂಡು ಅವುಗಳನ್ನ ಬಿಟ್ಟು ನೀವು ಇತರರಿಗೂ ಕೂಡ ಇವುಗಳನ್ನು ಈ ಮೂಲಕವಾಗಿ ಹಂಚಿಕೊಳ್ಳ್ರಿ ಎಂಬುದಾಗಿ ದೇವರ ಆತ್ಮನ್ನು ಪ್ರೇರೇಪಣೆ ಕೊಟ್ಟು ಆ ಮಾತುಗಳ ಒಟ್ಟಿಗೆ ಹಂಚಿಕೊಳ್ಳಲ್ಪಡ್ತಾ ಇದ್ದೇನೆ. ಅಂತಂದರೆ ಏನು? ನಾಲಿಗೆಯಿಂದ ಮಾಡುವಂಥ ಪಾಪಗಳು ಯಾವುಗಳು ಎಂಬುದಾಗಿ ಮೊದಲನೇದಾಗಿ ನಾವು ನೋಡಿದ್ದೀವಿ, ಆಣೆ ಇಡಬಾರ್ದು ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ ನಾವು 3ನೇ ವಚನದಲ್ಲಿ ಅಥವಾ 1ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಕೂಡ ಒಂದು ಮಾತಿದೆ, ನಾಲಿಗೆಯಿಂದ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಪಾಪವು ನಡೆದು ಹೋಗ್ತಾ ಇದೆ. ಹಾಗಾಗಿ ನಾವು ಜಾಗ್ರತೆಯಿಂದ ನಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಬೇಕೇನೆಂದು ನೋಡುವುದಾದರೆ ತೀರ್ಪು ಮಾಡುವುದು. ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಅದು ದೇವರಿಗೆ ಬಿಟ್ಟಂಥ ಒಂದು ಕಾರ್ಯವಾಗಿದೆ. ಮನುಷ್ಯರಾಗಿರುವಂಥ ನಾವುಗಳು ಆ ತೀರ್ಪನ್ನು ಮಾಡಬಾರ್ದು ಎಂಬುದಾಗಿ ನಮಗೆ ದೇವರು ಕಲಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ನೋಡುವಾಗ ಅನೇಕರು ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಅಥವಾ ಪುರುಷರಲ್ಲಿ ಕೂಡ ಈ ಒಂದು ಗೊತ್ತಿಲ್ಲದೇ ಈ ನಾಲಿಗೆಯಿಂದ ಪಾಪವು ಜರುಗಿ ಹೋಗ್ತಾ ಇದೆ. ಏನೆಂಬುದನ್ನು ನೋಡೋದಾದರೆ ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 1ನೇ ಅಧ್ಯಾಯ 30ನೇ ವಚನ ನೋಡುವಾಗ ಕಿವಿ ಊದುವುದು, ಇದು ಕೂಡ ಆ ನಾಲಿಗೆಯಿಂದ ಮಾಡುವಂಥ ಒಂದು ಪಾಪವಾಗಿದೆ. ನಾವು ಜಾಗ್ರತೆ ವಹಿಸಬೇಕಾಗಿದೆ. ಮಾತ್ರವಲ್ಲ, ನಾವು ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವಾಗ ಚಾಡಿ ಹೇಳುವುದು, ಇದನ್ನು ಕೂಡ ಭಯಂಕರ ನಮ್ಗೆ ಗೊತ್ತಿದ್ದ ರೀತಿಯಲ್ಲಿ ಆ ಬಾಯಿಗಳಿಂದ ಅಥವಾ ನಾಲಿಗೆಯಿಂದ ಚಾಡಿ ಹೇಳುವಂಥ ಒಂದು ಪಾಪಕ್ಕೆ ಒಳಪಡಿಸ್ತಾ ಇರುವುದನ್ನು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕುರಿತಾಗಿ, ನಮ್ಮ ಕ್ರೈಸ್ತಿಯ ಜೀವಿತದ ಕುರಿತಾಗಿ, ನಮ್ಮ ಮಾತುಗಳ ಕುರಿತಾಗಿ, ನಮ್ಮ ನಾಲಿಗೆ ಕುರಿತಾಗಿ ಬಹಳ ಜಾಗೃತಿಯನ್ನು ವಹಿಸಬೇಕಾಗಿದೆ. ಚಾಡಿ ಹೇಳುವುದು ಕೂಡ ಅದು ಕೂಡ ಒಂದು ಪಾಪವಾಗಿದೆ.
ಮಾತ್ರವಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾವು ಅದೇ 1ನೇ ಅಧ್ಯಾಯ 30ನೇ ವಚನ ನೋಡುವಾಗ ತಮ್ಮನ್ನು ತಾವೇ ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಕೂಡ ಒಂದು ಪಾಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಮಾತ್ರವಲ್ಲ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 4ನೇ ವಚನ ನೋಡುವಾಗ ಅಲ್ಲಿ ಹೊಲಸು ಮಾತು, ದೇವರ ಭಕ್ತರಾಗಿರುವಂತಹ ನಮ್ಮ ನಾಲಿಗೆಯಿಂದ ಹೊಲಸು ಮಾತುಗಳು ನಾವು ಮಾತಾಡಲೇಬಾರದು. ಸ್ವಾಮಿ ನೋಡಿದ್ರಿ, ನಾವು ಮುಂಚಿತವಾಗಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದಾಗ ನಾವು 1 ಪೇತ್ರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಅದರ 22ನೇ ವಚನದಲ್ಲಿ ಆತನು ಬೈಯುವವರಿಗೆ ಪ್ರತಿಯಾಗಿ ಬೈಯಲಿಲ್ಲ. ಮಾತ್ರ ಹೊಲಸು ಮಾತುಗಳನ್ನು ನಮ್ಮ ಬಾಯಿಗಳಿಂದ ಅನೇಕ ಕುಟುಂಬಗಳಲ್ಲಿ ಸ್ವಾಮಿಯಲ್ಲಿ ಇದ್ದಾಗಲೂ ಕೂಡ ಸ್ವಾಮಿ ಸ್ತುತಿ ಪದಗಳು ಆಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ವಾಕ್ಯ ಓದ್ತಾ ಇದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಕೋಪಗಳು ಅಥವಾ ಏನಾದರೂ ಸಮಸ್ಯೆಗಳು ಬಂದಾಗ ಈ ನಾಲಿಗೆಯಿಂದ ಹೊಲಸು ಮಾತಾಡದ ಹಾಗೆ ನಮ್ಮ ನಾಲಿಗೆನ ಜಾಗ್ರತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಮಾತ್ರವಲ್ಲ, ಪ್ರಿಯ ದೇವ್ರ ಮಕ್ಕಳೇ, ಕೆಲವೊಂದು ಸಾರಿ ನಾವು ಅದೇ ವಾಕ್ಯದಲ್ಲಿ ನೋಡ್ತೇವೆ. ಎಫೆಸ 5ನೇ ಅಧ್ಯಾಯ 4ನೇ ವಚನದಲ್ಲಿ ಬುದ್ಧಿಹೀನವಾದಂಥ ಒಂದು ಮಾತು. ನಾವು ಜ್ಞಾನವಂತರಾಗಿದ್ದರೂ ಕೂಡ ಕೆಲವೊಂದು ಸಾರಿ ಜ್ಞಾನವಿಲ್ಲದವರ ಹಾಗೆ ಆ ಬುದ್ಧಿಹೀನತೆಯ ಮಾತನ್ನು ಕೂಡ ಮಾತಾಡುವುದು ಕೂಡ ಅದು ಪಾಪವಾಗಿದೆ. ಮಾತ್ರವಲ್ಲ, ನಾವು ಅದೇ ಎಫೆಸ 5ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ಕುಚೋದ್ಯ ಮಾತು ಕೂಡ ಒಂದು ಪಾಪವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಮಾತ್ರವಲ್ಲ, ಅದೇ ಎಫೆಸದಲ್ಲಿ ನಾವು ನೋಡ್ತೇವೆ ಹುರುಳಿಲ್ಲದ ಮಾತು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡ್ತೇವೆ. ಹುರುಳಿಲ್ಲದ ಮಾತು, ಅದರಲ್ಲಿ ಸತ್ಯವಿಲ್ಲದೆ, ಏನು ಅರ್ಥವಿಲ್ಲದೆ ಆ ರೀತಿಯ ಒಂದು ಮಾತುಗಳನ್ನು ನಮ್ಮ ನಾಲಿಗೆಯಿಂದ ಅದು ಮಾತಾಡೋದಾದರೆ ದೇವರು ವಾಕ್ಯ ಹೇಳ್ತದೆ ಅದು ಕೂಡ ಪಾಪವಾಗಿದೆ ಎಂಬುದಾಗಿ ದೇವರ ಮಾತು ನಮಗೆ ತಿಳಿಸುವಂಥದ್ದಾಗಿದೆ. ಮಾತ್ರವಲ್ಲ, 4ನೇ ಅಧ್ಯಾಯ 25ನೇ ವಚನದಲ್ಲಿ ಎಫೆಸದವರಿಗೆ ನಿಮ್ಮ ನೆರೆಯವರೊಡನೆ ನೀವು ಸತ್ಯವನ್ನೇ ಆಡಬೇಕು. ಈ ಮಾತನ್ನು ನಾವು ಕೊಲೊಸ್ಸೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ನೋಡ್ತೇವೆ. ಏನಂತ, ನಿಮ್ಮ ನೆರೆಯವರೊಡನೆಗೆ ಏನು ಮಾಡಬಾರ್ದು, ನೀವು ಸುಳ್ಳು ಮಾತುಗಳನ್ನು ಮಾತಾಡಬಾರ್ದು ಎಂಬುದಾಗಿ. ದೊಡ್ಡವರಾಗಿರಲಿ, ನಾವು ಚಿಕ್ಕವರಾಗಿರಲಿ, ಆತನ ಮಕ್ಕಳಾಗಿರುವಂಥ ನಮ್ಮ ನಾಲಿಗೆಯಿಂದ ಅದು ಏನೇ ಆಗಲಿ, ಆದರೆ ಅದು ಸುಳ್ಳು ಅನ್ನುವಂಥದ್ದು ಕೂಡ ದೇವರ ದೃಷ್ಟಿಯಲ್ಲಿ ಅದು ಮಹಾ ಪಾಪವಾಗಿದೆ. ಸತ್ಯವೇದ ದೃಷ್ಟಿಯಲ್ಲಿ ಕೂಡ ಅದು ಮಹಾ ಪಾಪವಾಗಿದೆ. ಹಾಗಾಗಿ ನಾವು ಸುಳ್ಳು ಮಾತನ್ನು ಮಾತಾಡಬಾರ್ದು ಎಂಬುದಾಗಿ. ಹಾಗೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ ವಚನ ನೋಡ್ತೇವೆ. ಅಲ್ಲಿ ಗುಣಗುಟ್ಟುವುದರಲ್ಲಿ ಗುಣಗುಟ್ಟಬಾರದು. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಐಗುಪ್ತದಿಂದ ಕರ್ಕೊಂಡು ಬಂದಂಥ ಇಸ್ರಾಯೇಲರು ಅವರು ದೇವರ ಮೇಲೆ ಮತ್ತು ಮೋಶೆ ಮೇಲೆ ಗುಣಗುಟ್ಟಿದ್ರಿಂದ ಸುಮಾರು ಸಂಹಾರಕನ ದೂತನ ಕೈಯಿಂದ ಅವರು ನಾಶವಾದರು. ಹಾಗಾಗಿ ಈಗಿನ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ನಮ್ಮ ನಾಲಿಗೆಯಿಂದ ನಡೆಯಲ್ಪಡ್ತಿರುವಂತಹ ಆ ಪಾಪಗಳ ಕುರಿತಾಗಿ ನಾವು ಜಾಗ್ರತೆ ವಹಿಸಬೇಕಾಗಿದೆ. ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಏನು ಪರವಾಗಿಲ್ಲ ಬಿಡು ಅನ್ನುವಂಥ ರೀತಿಯಲ್ಲಿ ನಾವು ಗುಣಗುಟ್ಟುವುದಾಗಲಿ, ಸುಳ್ಳು ಹೇಳೋದಾಗಲಿ, ಇವೆಲ್ಲ ನಿಮಗೆ ತಿಳಿಸಲ್ಪಟ್ಟಿರುವಂಥ ಈ ಮಾತುಗಳೆಲ್ಲ ಅವು ಒಂದು ಪಾಪವಾಗಿದೆ ಎಂಬುದಾಗಿ ನಾವು ಜ್ಞಾಪಕದಲ್ಲಿಟ್ಕೊಳ್ಬೇಕಾಗ್ತದೆ. ಮಾತ್ರವಲ್ಲ, ಇನ್ನೊಬ್ಬರ ಮೇಲೆ ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ನೋಡುವಾಗ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವಂಥ ಒಂದು ಕಾರ್ಯವನ್ನು, ಇದು ಕೂಡ ಒಂದು ಪಾಪವಾಗಿದೆ ಎಂಬುದಾಗಿ ಈ ಸಂಜೆಯ ಸಮಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಮಾತ್ರವಲ್ಲ, 2 ತಿಮೋತಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಹರಟೆಯ ಮಾತು, ಸುಮ್ಮನೆ ಟೈಮ್ ಪಾಸಿಗೆ, ಸುಮ್ಮನೆ ತಮಾಷೆ ಮಾತುಗಳು, ಟೈಮ್ ಮುಂದೆ ಸಾಗಲಿ ಅನ್ನುವಂಥ ರೀತಿಯಲ್ಲಿ, ಇದು ಯೇಸುಸ್ವಾಮಿ ಭಕ್ತರಾಗಿರುವಂಥ ನಾವುಗಳು ಹರಟೆಯ ಮಾತುಗಳನ್ನು ನಾವು ಈ ವರ್ಷದಲ್ಲಿ ಕಡಿಮೆ ಮಾಡಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ, ಮಾತ್ರವಲ್ಲ, ತೀತನು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೇವೆ, ಆ ಒಂದು ಮಾತನ್ನು ದೂಷಿಸುವುದು ಅಥವಾ ದೂಷಿಸುವಂಥ ಒಂದು ಕಾರ್ಯ, ಇದು ಕೂಡ ಒಂದು ಪಾಪವಾಗಿದೆ. ಹಾಗಾಗಿ ಈ ಸಂಜೆ ಸಮಯದಲ್ಲಿ ಅಥವಾ ಈ ಬೆಳಗಿನ ಜಾವದಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮಾತನ್ನು ಕೇಳಿಸ್ಕೊಳ್ತಿರುವಂಥ ನೀನು ನಾನು ನನ್ನ ಆಧ್ಯಾತ್ಮಿಕವಾದ ಜೀವಿತದಲ್ಲಿ ನಮ್ಮನ್ನು ನಾವು ಗಮನಿಸಿಕೊಳ್ಳುವಾಗ ನಮ್ಮ ನಾಲಿಗೆ ಕೂಡ ಅದು ನಾಲಿಗೆ ಮೂಲಕವಾಗಿ ಪಾಪಗಳು ನಡೀತಾ ಇದೆ, ಪಾಪದ ಮಾತುಗಳು ಜರುಗುತ್ತಾ ಇದೆ. ಹಾಗಾಗಿ ಇವುಗಳೆಲ್ಲವೂ ಕೂಡ ದೇವರು ತನ್ನ ಪುಸ್ತಕದಲ್ಲಿ ಬರೀತಾರೆ. ಪ್ರತಿಯೊಂದು ನಮ್ಮ ಮಾತುಗಳು ಕೂಡ ಆತನು ನೋಡುವಂಥವರಾಗಿದ್ದಾರೆ, ಆತನು ದೃಷ್ಟಿಸುವಂಥವರಾಗಿದ್ದಾರೆ. ಹಾಗಾಗಿ ನಾವುಗಳು ನಮ್ಮ ನಾಲಿಗೆಯಿಂದ ಈ ವರ್ಷದಲ್ಲಿ ನಮ್ಮ ನಾಲಿಗೆಯಿಂದ ಕಳೆದ ವರ್ಷದಲ್ಲಿ ಒಂದು ವೇಳೆ ನಾಲಿಗೆಯಿಂದ ಬಹಳಷ್ಟು ನಾವು ಒಂದು ವೇಳೆ ಪಾಪಗಳು ನಡೆದು ಹೋಗಿರ್ಬೋದು, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ದೇವರು ಎಲ್ಲವನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ, ಅವರೆಲ್ಲವೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಯಾಕಂದರೆ ದೇವರು ಅವ್ರು ಹೇಳ್ತಾರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ, ಶಾಪಗಳು, ಆಶೀರ್ವಾದಗಳು ಅಥವಾ ಮರಣ, ಜೀವು ನಮ್ಮ ನಾಲಿಗೆಯಲ್ಲಿ ಅವರು ಇಟ್ಟಿದ್ದಾರಂತೆ. ಹಾಗಾಗಿ ಈ ನಾಲಿಗೆಯಿಂದ ಹೆಚ್ಚು ಪಾಪಗಳನ್ನು ಈ ಒಂದು ಇವಾಗಲೇ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವಂಥ ಅನೇಕ ಭಕ್ತರು ತಿಳಿಸಲ್ಪಟ್ಟಿರುವಂಥ
ಆ ಮಾತುಗಳು ಯೇಸು ಸ್ವಾಮಿ ಕೂಡ ತಿಳಿಸಲ್ಪಟ್ಟಿರುವಂಥ ಮಾತುಗಳಲ್ಲಿ ಇವುಗಳಿಂದ ನಾವೇನಾದರೂ ಪಾಪ ಮಾಡ್ತಾ ಇರುವುದಾದರೆ ಅದನ್ನು ಕೂಡಿಸಿಟ್ಕೊಳ್ಳದಂಗೆ ಆಗ್ತದೆ. ಪರಲೋಕ ರಾಜ್ಯದಲ್ಲಿ ದೇವರು ನಮಗೆ ಕೊಡಲ್ಪಡುವಂತಹ ಆ ಒಂದು ರಿವಾರ್ಡ್ ಅಥವಾ ಬಹುಮಾನವನ್ನು ನಾವು ಕಳೆದುಕೊಳ್ಬೇಕಾಗ್ತದೆ. ಅಲ್ಲಿ ಮಾರ್ಕ್ಸ್ಗಳು ಕಡಿಮೆ ಆಗ್ಬೋದೇನೋ ಅನಿಸ್ತದೆ. ಹಾಗಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳ ಮಾತುಗಳು, ಯವನಸ್ಥರ ಮಾತುಗಳು, ತಂದೆ ತಾಯಿಯ ಮಾತುಗಳು, ಅತ್ತೆ ಸೊಸೆಯರ ಮಾತುಗಳು, ಅಣ್ಣ ತಮ್ಮರ ಮಾತುಗಳು, ದೇವರ ಭಕ್ತರಾಗಿರುವಂಥ ನಮ್ಮಲ್ಲಿ ನಮ್ಮ ಮಾತುಗಳಿಂದ, ನಮ್ಮ ನಾಲಿಗೆಯಿಂದ ಈ ಪಾಪಗಳು ಮಾಡದ ಹಾಗೆ ನಮ್ಮನ್ನು ನಾವು ಜಾಗ್ರತೆ ವಹಿಸಿಕೊಳ್ಳೋಣ. ಮತ್ತು ದೇವರು ಇಷ್ಟಪಡುವಂಥ ಮಾತುಗಳನ್ನು ನಮ್ಮ ನಾಲಿಗೆಯಿಂದ ನಾವು ಮಾತಾಡೋಣ. ದೇವರಿಗೆ ಮಹಿಮೆ ಆಗಲಿ. ಈ ಮಾತುಗಳನ್ನು ದೇವರು ನಮಗೆ ಆಶೀರ್ವಾದ ಮಾಡಲಿ. ದೇವರು ಪುನಃ ನಮಗೆ ಜ್ಞಾಪಕ ಮಾಡಿಕೊಟ್ಟಂಥ ದೇವರ ಆತ್ಮನಿಗೆ, ದೇವರಿಗೆ ಸ್ತೋತ್ರವಾಗಲಿ. ಧನ್ಯವಾದಗಳು. ಈ ಮಾತನ್ನು ನೋಡಿರುವಂಥ, ಕೇಳಿಸ್ಕೊಂಡಿರುವಂಥ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.